ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರಿಗೆ ಶಿವನು ಜಗತ್ತಂದರೆ ಏನು ಅಂತ ಹೇಳ್ತಾ ಇದ್ದ. ಸಕಲ ಚರಾಚರಗಳಿಗೆಲ್ಲ ಮೂಲ ಕಾರಣವಾದ ಈ ಚಿತ್ತೆ ಬೆಳೆಯುವುದರಲ್ಲೆಲ್ಲ ಬೆಳೆಯುವುದು, ಒದ್ದಾಡುವುದರಲ್ಲೆಲ್ಲ ಒದ್ದಾಡುವುದು, ತಿನ್ನುವುದರಲ್ಲೆಲ್ಲ ತಿನ್ನುವುದು, ಇರುವುದೆಲ್ಲ ಚಿತ್ತಲ್ಲದ ಇನ್ನೇನೂ ಇಲ್ಲವೇ ಇಲ್ಲ. ಜಗತ್ತಾಗಿ ತೋರುವ ಈ ದೃಶ್ಯ ಜಾಲವೆಲ್ಲವೂ ಚಿನ್ಮಾತ್ರವೇ. ಏನೇನು ನೀನು ಎಲ್ಲ ಬ್ರಹ್ಮಾಂಡಗಳನ್ನು, ಅನೇಕ ಬ್ರಹ್ಮಾಂಡಗಳನ್ನು ದೃಶ್ಯ ಜಗತ್ತಾಗಿ ಏನು ನೋಡ್ತಾ ಇದೆಯಾ, ಇದೆಲ್ಲ ಚಿನ್ಮಾತ್ರವೇ ಆಗಿರೋದ್ರಿಂದ ಇದಲ್ಲದೆ ಚಿತ್ತಿನ ಚಲನೆ ಅಲ್ಲದೆ ಇನ್ನೇನೂ ಅಲ್ಲ ಅಂತ ಇಲ್ಲಿ ಶಿವನು ಹೇಳ್ದ. ಆಗ ವಸಿಷ್ಠರು ಕೇಳ್ತಾರೆ, ಚಂದ್ರಿಕೆಯಂತೆ ಸ್ವಭಾವವಾಗಿರುವ ಸ್ವಚ್ಛವಾಗಿರುವ ಮಾತುಗಳಿಂದ ಹೀಗೆ ಹೇಳಿದ ತ್ರಿನೇತ್ರನನ್ನು ನಾನು ಮತ್ತೆಯೂ ಕೇಳಲು ಆತನು ಮತ್ತೆಯೂ ಬೆಳದಿಂಗಳಂತೆ ಸ್ಪಷ್ಟವಾಗಿರುವ ಮಾತುಗಳಿಂದಲೇ ಹೇಳಿದನು. ಆಗ ರಾಮ, ನಾನು ಶಿವನನ್ನು ಮತ್ತೇನು ಅಷ್ಟಕ್ಕೆ ಬಿಟ್ಬಿಡಲಿಲ್ಲ. ಚಂದ್ರಿಕೆಯಂತೆ ಸ್ವಚ್ಛವಾಗಿರುವ ಮಾತುಗಳಿಂದ ಹೀಗೆ ಹೇಳಿದ ತ್ರಿನೇತ್ರನನ್ನು, ಚಂದ್ರನ ಬೆಳಕಿನಂತೆ ಸ್ವಚ್ಛವಾಗಿ ಸ್ಫುಟವಾಗಿ ಮಾತಾಡ್ತಾ ಇದ್ನಲ್ಲ ಶಿವ, ಅಂಥ ಮೂರು ಕಣ್ಣಿನ ಶಿವನನ್ನು ನಾನು ಮತ್ತೆ ಕೇಳಿದೆ. ಆತನು ಮತ್ತೆಯೂ ಬೆಳದಿಂಗಳಂತೆ ಸ್ಪಷ್ಟವಾಗಿರುವ ಮಾತುಗಳಿಂದಲೇ ಹೇಳಿದನು. ಎಲ್ಲೆಲ್ಲಿಯೂ ಇರುವ ಚಿತ್ತಿನಿಂದಲೇ ಎಲ್ಲವೂ ಆಗಿರುವುದು ಎಂದ ಮೇಲೆ ಈ ದೇಹವು ಚಿತ್ತೆ ಆಗಬೇಕು. ಹಾಗೆ ದೇಹವು ಚಿತ್ತೆ ಆಗಿದ್ದರೆ ಇದು ಮಣ್ಣಿನ ಗೋಡೆಯಂತೆ ಕುರುಡಾಗಿ ಜಡವಾಗಿ ಚೇತನರಹಿತವಾಗಿರುವುದು ಏಕೆ? ಇದು ವಸಿಷ್ಠರ ಪ್ರಶ್ನೆ. ಏನು ಹೇಳ್ತಾ ಇದ್ದಾನೆ? ಎಲ್ಲೆಲ್ಲೂ ಇರುವ ಚಿತ್ತಿನಿಂದಲೇ ಎಲ್ಲ ಆಗಿರುವುದು ಅಂತ ಹೇಳ್ದೆಯಲ್ಲಪ್ಪ ಶಿವನೇ, ಈ ದೇಹವು ಕೂಡ ಚಿತ್ತೆ ಆಗಿದೆ, ಇದು ಕೂಡ ಮನಸ್ಸೇ. ದೇಹವೆಂಬುದು ಕೂಡ ಮನಸ್ಸಿನ ಸಂಕಲ್ಪವೇ. ಹಾಗೆ ಪ್ರತಿಯೊಂದು ದೇಹವು ಚಿತ್ತೆ ಆಗಿದ್ದರೆ ಇವು ಮಣ್ಣಿನ ಗೋಡೆಯಂತೆ ಕುರುಡಾಗಿ ಜಡವಾಗಿ ಚೇತನರಹಿತವಾಗಿ ಇರುವುದೇಕೆ? ಈ ದೇಹ ಜಡವಾಗಿದೆಯಲ್ಲ, ಮಣ್ಣಿನ ಗೋಡೆ ಅಂತಿದೆಯಲ್ಲ, ಮಣ್ಣಿನ ಉಂಡೆ ಅಂತಿದೆಯಲ್ಲ, ಯಾಕೆ ಕುರುಡಾಗಿ ಚೇತನರಹಿತವಾಗಿದೆಯಲ್ಲ? ಆ ಚೇತನ ಅಂತಕ್ಕಂಥದ್ದು ಇಲ್ಲದೆ ಹೋದರೆ, ಚೈತ್ಯ ವಸ್ತು ಈ ದೇಹವನ್ನು ಬಿಟ್ಟಿದ್ದೆ ಆದರೆ ದೇಹ ಜಡವಾಗುತ್ತೆ, ನಶಿಸಿ ಹೋಗುತ್ತಲ್ಲ. ಯಾಕಂದರೆ ಇದು ಚಿತ್ತಿನ ಸಂಪರ್ಕದಿಂದಲೇ ಚಿತ್ತೆ ಆಗಿರುವುದು ಇದು. ಅದರಿಂದ ಇದು ಹೆಂಗೆ ನಷ್ಟವಾಗುತ್ತೆ ಅಂತ. ಮತ್ತು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಚೇತನದಿಂದ ಕೂಡಿದ್ದ ದೇಹವು ಈಗ ಚೇತನಹೀನವಾಗುವುದು ಎಂತು ಎಂಬ ಸಂಶಯವು ಎಲ್ಲರಿಗೂ ಪ್ರತ್ಯಕ್ಷ ಸಿದ್ಧವಾಗಿರುವುದಲ್ಲ. ಈಗ ಹುಟ್ಟುತ್ತದೆ, ಶರೀರ ಬೆಳೀತದೆ, ಇದು ಚೈತನ್ಯದ ದೆಸೆಯಿಂದಲೇ ಆಗುತ್ತೆ. ಇದಕ್ಕಿದ್ದಂಗೆ ಚೈತನ್ಯರಹಿತವಾಗಿ ಜಡವಾಗಿ ದೇಹ ನಶಿಸಿ ಹೋಗುತ್ತಲ್ವ. ಅಂದರೆ ಹುಟ್ಟಿ ಚೆನ್ನಾಗಿ ಬಾಳಿ ಬೆಳಗ್ತಾ ಇರ್ತದೆ, ಇದ್ದಕ್ಕಿದ್ದಂಗೆ ಚೇತನ ವಸ್ತು ಎಲ್ಲಿ ಬಿಟ್ಟು ಹೋಯ್ತು, ಈ ದೇಹ ಹೆಂಗೆ ನಷ್ಟವಾಗುತ್ತೆ? ಅಂದರೆ ಸಾವು ಅನ್ನೋದು ಹೇಗೆ ಬರುತ್ತೆ? ಇದು ವಸಿಷ್ಠರ ಪ್ರಶ್ನೆ. ಗೊತ್ತಾನೆ? ಶರೀರ ಸಾಯ್ತು ಅಂತಾರೆ. ಶರೀರವೂ ಕೂಡ ಪರಮಾತ್ಮನಿಂದಲೇ ಆಗಿರೋದ್ರಿಂದ ಇದಕ್ಕೆ ಸಾವು ಹೇಗೆ ಉಂಟಾಗುತ್ತೆ? ಆ ಚೈತನ್ಯ ವಸ್ತು ಎಲ್ಲಿ ಹೋಗುತ್ತೆ ಅಂತ ವಸಿಷ್ಠರ ಪ್ರಶ್ನೆ. ಚೆನ್ನಾಗಿದೆ ಅಲ್ವಾ? ಚೇತನದಿಂದ ಕೂಡಿದ್ದ ದೇಹವು ಈಗ ಚೇತನಹೀನವಾದುದೆಂತು ಎಂಬ ಸಂಶಯವು ಎಲ್ಲರಿಗೂ ಪ್ರತ್ಯಕ್ಷ ಸಿದ್ಧವಾಗಿರುವುದಲ್ಲ ಅಂತ ಕೇಳಿದಾಗ ಈಗ ಶಿವ ಮತ್ತೆ ಹೇಳ್ತಾನೆ, ಬ್ರಹ್ಮವಿದ್ವರನಾದ ಬ್ರಹ್ಮರ್ಷಿಯೇ, ನೀನು ಕೇಳಿದುದು ಮಹಾಪ್ರಶ್ನವು. ಇದಕ್ಕೆ ಯಥಾವತ್ತಾಗಿ ಉತ್ತರವನ್ನು ಹೇಳುವೆನು, ಕೇಳು. ನೀನು ಬ್ರಹ್ಮವಿದ್ಯೆಯನ್ನು ತಿಳಿದಂಥ ಮಹರ್ಷಿಯೇ, ನೀನು ಸರಿಯಾಗಿರೋ ಪ್ರಶ್ನೆಯನ್ನು ಕೇಳಿದೆ. ಯಾಕೆ? ಇದಕ್ಕೆ ಯಾರೂ ಪ್ರಶ್ನೆಯೂ ಕೇಳಿರಲಿಲ್ಲ, ಉತ್ತರನೂ ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೀಗ ನಾನು ನಿನಗೆ ಹೇಳ್ತಾ ಇದ್ದೀನಿ, ಕೇಳು. ಚೇತನವು ಜೀವಾದಿತ್ವವನ್ನು ಪಡೆದುದು ಹೇಗೆ ಎಂದು ಮೊದಲನೆಯ ಪ್ರಶ್ನೆ. ಹೌದಲ್ವಾ? ಈ ಚೇತನವಾದಂಥ ಪರಮಾತ್ಮನು, ಪರಬ್ರಹ್ಮನೇ ಆಗಿದ್ದಂಥ ಪರಮಾತ್ಮನು ಜೀವತ್ವವನ್ನು, ಈ ಚೇತನ ವಸ್ತು ಜೀವಾದಿತ್ವವನ್ನು ಅಂದರೆ ಜೀವನು ಅನ್ನಿಸ್ಕೊಂಡಂತಹ ಸಂಕುಚಿತ ಸ್ಥಿತಿಗೆ ಬಂದದ್ದು ಹೇಗೆ ಎಂದು ಮೊದಲನೇ ಪ್ರಶ್ನೆವು. ಈಗ ಚೇತನವು ಜಡವಾದುದು ಹೇಗೆ ಎಂಬುದು ಎರಡನೇ ಪ್ರಶ್ನೆ. ಈ ಚೇತನವಾಗಿರ್ತಕ್ಕಂಥ ಈ ದೇಹದೊಳಗಿರ್ತಕ್ಕಂಥ ಚೇತನ ವಸ್ತು ಹೋದ್ಮೇಲೆ ಈ ದೇಹ ಜಡವಾಗಿ ಬಿದ್ದು ನಾಶವಾಗುವುದು ಹೇಗೆ? ಇದು ಎರಡನೇ ಪ್ರಶ್ನೆ. ಶರೀರದಲ್ಲಿಯೂ ಸರ್ವಭೂತಮಯವಾದ ಚಿತ್ತು ಇದ್ದೇ ಇರುವುದು. ಎಲ್ಲ ಶರೀರಗಳಲ್ಲೂ, ಸಕಲ ಜೀವರಾಶಿಗಳಲ್ಲೂ ಏನಿರ್ತದೆ? ಸರ್ವಭೂತಮಯವಾದ ಚಿತ್ತು ಇದ್ದೇ ಇರುವುದು. ಆ ಚಿತ್ತಿನಲ್ಲಿ ಚಲನೋನ್ಮುಖವಾಗಿ ಹೊರಟಿರುವ ಅಂಶ ಒಂದು, ನಿರ್ವಿಕಲ್ಪವಾಗಿ ಪರಾತ್ಮಿಕವಾಗಿರುವ ಅಂಶ ಇನ್ನೊಂದು. ಹೀಗೆ ಎರಡೂ ಸೇರಿರುವು. ನೋಡಿದೆ ರಹಸ್ಯ. ಈಗ ಈ ಶರೀರದಲ್ಲಿ
ಚಿತ್ತು ಇದ್ದೇ ಇರ್ತದೆ. ಆ ಚಿತ್ತಿನಲ್ಲಿ ಚಲನೋನ್ಮುಖವಾಗಿ, ಆ ಚಿತ್ತಿನಲ್ಲಿ ಚಲನೆಯ ಉನ್ಮುಖವಾಗಿ ಅಂದರೆ ಚಲನಾತ್ಮಕವಾದ ಹೊರಟಿರುವ ಅಂಶ ಒಂದಿದೆ. ಯಾವುದರಲ್ಲಿ? ಆ ಚಿತ್ತಿನಲ್ಲಿ. ಆ ಅಂಶ ಒಂದು ನಿರ್ವಿಕಲ್ಪವಾಗಿ ಪರಾತ್ಮಿಕವಾಗಿರುವ ಅಂಶ ಇನ್ನೊಂದಿರುವುದು. ಅರ್ಥ ಆಯ್ತಲ್ವಾ? ಈಗ ಚಲನೋನ್ಮುಖವಾಗಿ ಹೊರಟಿರುವ ಅಂಶ ಒಂದಿದೆ ಮತ್ತು ನಿರ್ವಿಕಲ್ಪವಾಗಿರುವ ಇನ್ನೊಂದು ಅಂಶ ಇದೆ. ಒಂದು ಚಲನೆಯಿಂದ ಕೂಡಿರುವ ಅಂಶ, ಇನ್ನೊಂದು ನಿರ್ವಿಕಲ್ಪವಾಗಿರುವ ಇನ್ನೊಂದು ಅಂಶ. ಈ ಎರಡು ಒಟ್ಟಿಗೆ ಎಲ್ಲಿದೆ? ಈ ಎಲ್ಲ ದೇಹಗಳಲ್ಲೂ ಇದೆ. ವೃಷ್ಟ್ಯಾತ್ಮಕವಾಗಿ ಆಸಕ್ತ ಸ್ವಭಾವವುಳ್ಳ ವಿಜ್ಞಾನಮಯ ಶಬ್ದವಾಚ್ಯವಾಗಿ ಕರ್ತೃ ಭೋಕ್ತೃ ಸ್ವಭಾವವುಳ್ಳ ಅಂಶ ಒಂದು. ಅರ್ಥ ಆಗ್ತಿದೆಯಲ್ವಾ? ಕರ್ತೃತ್ವ ಭೋಕ್ತೃತ್ವ ಎಂಬ ಅಂಶವುಳ್ಳ ಸ್ವಭಾವವುಳ್ಳ ಒಂದು ಅಂಶ. ನಾನು ಮಾಡಿದವನು, ನಾನು ಅನುಭವಿಸುವವನು ಅನ್ನೋದು. ಇದು ವ್ಯಷ್ಟಿ ರೂಪದ್ದು, ಜೀವನಿಗೆ ಅಳವಟ್ಟಂಥ ವ್ಯವಸ್ಥೆ. ಯಾವುದು? ನಾನು ಮಾಡುವವನು, ನಾನು ತಿನ್ನುವವನು, ನಾನು ಸಂಸಾರಿ, ನಾನು ಸುಖಿ, ನಾನು ದುಃಖಿ. ಇದು ವ್ಯಷ್ಟ್ಯಾತ್ಮಕವಾದ ಆಸಕ್ತ ಸ್ವಭಾವವುಳ್ಳ ವಿಜ್ಞಾನಮಯ ಶಬ್ದ. ಅಂದರೆ ಬುದ್ಧಿಗೆ ಒಳಪಟ್ಟಂಥ ಒಂದು ಬುದ್ಧಿಯಲ್ಲಿ ಗ್ರಾಹ್ಯವಾಗತಕ್ಕಂಥ ವಾಚ್ಯವಾಗಿ ಕರ್ತೃತ್ವ ಭೋಕ್ತೃತ್ವ ಸ್ವಭಾವವುಳ್ಳ ಅಂಶ. ಇನ್ನೊಂದು ಸಮಷ್ಟ್ಯಾತ್ಮಕವಾಗಿ ಕೂಟಸ್ಥನಾಗಿ ನಿರ್ವಿಕಲ್ಪ ಸ್ವಭಾವವುಳ್ಳ ಅಂಶ ಇನ್ನೊಂದಿದೆ. ಅದ್ಯಾವುದಂದರೆ ಒಂದು ಪ್ರತಿಬಿಂಬ ಇನ್ನೊಂದು ಬಿಂಬ, ಒಂದು ಪ್ರತಿಬಿಂಬ ಇನ್ನೊಂದು ಬಿಂಬ. ಈ ಬಿಂಬ ಪ್ರತಿಬಿಂಬವಾಗಿ ದೇಹದಲ್ಲಿರುವುದೇ ಜೀವವೆಂದು ಈಶ್ವರನು ಹೇಳುತ್ತಿದ್ದಾನೆ. ಬಿಂಬ ಪ್ರತಿಬಿಂಬವಾಗಿ ದೇಹದಲ್ಲಿ ಇರುವುದೇ ಜೀವವೆಂದು ಈಶ್ವರನು ಹೇಳುತ್ತಿದ್ದಾನೆ. ನಿರ್ವಿಕಲ್ಪವಾಗಿದ್ದ ಆ ಚಿತ್ತು ಸಂಕಲ್ಪವನ್ನು ಮಾಡಲು ಆರಂಭಿಸುತ್ತಲೂ ತಾನೇ ಬೇರೆ ಇನ್ನೊಂದು ಆದಂತೆ ಪ್ರತ್ಯೇಕವಾಗಿ ತೋರುವುದು. ಪರಪುರುಷನಲ್ಲಿ ಮನಸ್ಸಿಟ್ಟ ಸ್ತ್ರೀಯು ಎರಡು ಭಾಗವಾಗುವ ಹಾಗೆ ಇದು ಎಂದು ತಿಳಿ. ನಿರ್ವಿಕಲ್ಪವಾಗಿರ್ತಕ್ಕಂಥ ಆ ಚಿತ್ತು, ಈಗ ಹೇಳಿದ್ವಲ್ಲ, ಸಮಷ್ಟಿ ರೂಪವಾಗಿದ್ದಂಥ ಕೂಟಸ್ಥವಾಗಿದ್ದಂಥ ಈ ಚಿತ್ತು ಸಂಕಲ್ಪವನ್ನು ಮಾಡ್ತದೆ. ಏನಂತ? ಆ ಚಿತ್ತು ಸಂಕಲ್ಪವನ್ನು ಮಾಡಲು ಆರಂಭಿಸುತ್ತಲೂ ಯಾವಾಗ ಅದು ಸಂಕಲ್ಪ ಮಾಡೋದಕ್ಕೆ ಆರಂಭ ಮಾಡ್ತದೋ ತಾನೇ ಬೇರೆ ಇನ್ನೊಂದು ಆದಂತೆ ಪ್ರತ್ಯೇಕವಾಗಿ ತೋರಲ್ಪಡ್ತದೆ. ಆಗ ಮನುಷ್ಯನು ಕೋಪಗೊಂಡಾಗ ಹೇಗೆ ಕ್ರೂರನಾಗಿ ಒಂದೇ ಕ್ಷಣದಲ್ಲಿ ತನ್ನ ಸ್ವಭಾವವನ್ನು ಬಿಟ್ಟು ಅನ್ಯನಂತೆ ವರ್ತಿಸುವನೋ, ಹಾಗೆಯೇ ವಿಕಲ್ಪದಿಂದ ಕೂಡಿದ ಚಿತ್ತು ಸ್ವಸ್ವರೂಪದಿಂದ ಭಿನ್ನವಾದ ಇನ್ನೊಂದು ರೂಪವನ್ನು ಹೊಂದುವುದು. ಶಾಂತವಾಗಿ ತನ್ನಷ್ಟಕ್ಕೆ ತಾನು ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಮನುಷ್ಯ ಇದ್ದಕ್ಕಿದ್ದಂಗೆ ಕೋಪಗೊಂಡಾಗ ಅವನ ಅವತಾರವೇ ಬೇರೆ ಆಗ್ಬಿಡ್ತದಲ್ಲ. ಈ ರೀತಿಯಲ್ಲಿ ನಿರ್ವಿಕಲ್ಪವಾಗಿದ್ದಂತಹ ಈ ಚಿತ್ತು ಅನ್ಯನಂತೆ ವರ್ತಿಸುವನು. ಹಾಗೆಯೇ ವಿಕಲ್ಪದಿಂದ ಕೂಡಿದ ಚಿತ್ತು ಸ್ವಸ್ವರೂಪದಿಂದ ಭಿನ್ನವಾದ ಇನ್ನೊಂದು ರೂಪವನ್ನು ಹೊಂದುವುದು. ಯಾವಾಗ ಸಂಕಲ್ಪ ವಿಕಲ್ಪಗಳನ್ನ ಮಾಡ್ತದೋ ತಕ್ಷಣ ಅದೇನಾಗುತ್ತೆ? ಸ್ವಸ್ವರೂಪದಿಂದ ಭಿನ್ನವಾದ, ತನ್ನ ಸ್ವಂತ ರೂಪಕ್ಕಿಂತ ಭಿನ್ನವಾದ ಒಂದು ಇದನ್ನು ಬಿಟ್ಟು ಬೇರೆ ರೂಪನ್ನು ಹೊಂದುವುದು. ಅದಕ್ಕೆ ಇಲ್ಲಿ ಅದು ಇನ್ನೊಂದಾಗಿ ಕಾಣಿಸ್ಕೊಳ್ತದೆ. ವಿಕಲ್ಪಗಳಿಂದ ಚಿತ್ತಿಗೆ ಸ್ವರೂಪ ಪರಿತ್ಯಾಗವಾಗುವುದು. ಯಾವಾಗ ಸಂಕಲ್ಪ ವಿಕಲ್ಪಗಳನ್ನ ಮನಸ್ಸು ಮಾಡ್ತೋ ಆಗೇನಾಗುತ್ತೆ? ಸ್ವರೂಪದ ಪರಿತ್ಯಾಗವಾಗ್ತದೆ. ತನ್ನ ಸ್ವರೂಪನ ಬಿಟ್ಟು ಬೇರೆಯಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಕ್ರಮಕ್ರಮವಾಗಿ ತನ್ನ ಸಂಕಲ್ಪ ಬಲದಿಂದಲೇ ತಾನು ಜಡವೆಂದು ಭಾವಿಸುತ್ತಾ ಜಡವೇ ಆಗುವುದು. ಕ್ರಮಕ್ರಮವಾಗಿ ಏನು ಮಾಡ್ತದೆ? ಅದು ನಾನು ಜಡ ಅಂತ ಭಾವಿಸ್ತಾ ಕೊನೆಗೆ ಅದೇನಾಗುತ್ತೆ? ಜಡವೇ ಆಗುವುದು. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ಯಾರೇ ಆಗಲಿ ನಾನು ಪಾಪಿ ಅನ್ಬೇಡಿ. ಅಂದು ಏನಾಗುತ್ತೆ? ಕೊನೆಗೆ ಅವನು ಪಾಪಿಯೇ ಆಗ್ಬಿಡ್ತಾನೆ ಅಂತ. ಅದರಿಂದ ಯಾವಾಗ ಇದು ಸಂಕಲ್ಪ ವಿಕಲ್ಪಗಳ ರೂಪವನ್ನು ಅಳವಡಿಸ್ಕೊಳ್ತದೋ ಆಗ ಸ್ವರೂಪದಿಂದ ಪರಿತ್ಯಾಗ ಆಗುತ್ತೆ. ಕ್ರಮಕ್ರಮವಾಗಿ ಅದೇನು ಮಾಡುತ್ತೆ? ಸಂಕಲ್ಪಗಳ ಬಲದಿಂದಲೇ ಜಡತ್ವ ಆವರಿಸ್ತಾ ಬರುತ್ತೆ. ಚಿತ್ತು ತಾನಾಗಿಯೇ ಪರರ ಪ್ರೇರಣೆ ಇಲ್ಲದೆ ಚೈತ್ಯ ದಶೆಯನ್ನು ಹೊಂದುವುದು. ಇನ್ನೂ ಮುಂದುವರಿದು ಆಕಾಶ ಪರಮಾಣುವಾಗುವುದು. ಶಬ್ದ ಬೀಜಾತ್ಮಕವಾದ ಆಕಾಶ ಪರಮಾಣುವಿನಿಂದ ವಾಯು ತನ್ಮಾತ್ರೆ ಆಗುವುದು. ಇವೆಲ್ಲವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಮತ್ತೆ ಇನ್ನೇನೇನು ಹೇಳ್ತಾರೆ ಅಂತ. ತನ್ಮಾತ್ರೆಯಾದಾಗ ದೇಶ ಕಾಲಗಳಿಂದ ವಿಭಾಗವನ್ನು ಪಡೆಯುವುದು. ಹೀಗೆ ವಿಭಾಗವನ್ನು ಪಡೆದ ಚಿತ್ತು ಜೀವವಾಗಿ, ಬುದ್ಧಿಯಾಗಿ, ಅಹಂಕಾರವಾಗಿ, ಮನಸ್ಸಾಗುವುದು. ಈ ಚಿತ್ತೆ
ಮನಸ್ಸು ಅನ್ನೋ ಹೆಸರನ್ನು ಕೂಡ ಕರೆಸ್ಕೊಳ್ಳುತ್ತೆ. ಏನಾಗಿ? ತನ್ಮಾತ್ರೆ ಅಂದ್ರೇನು? ಮೂಲ ಶಕ್ತಿಯ ಗುಣ, ಮೂಲ ಶಕ್ತಿಯ ಸ್ವರೂಪ ಗುಣ. ಈಗ ಆಕಾಶ ಶಬ್ದ, ಅಗ್ನಿ ರೂಪ, ಜಲ ರಸ, ಭೂಮಿ ಗಂಧ, ಹೀಗೆ ಈ ಗಾಳಿ ಸ್ಪರ್ಶ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವು ಪಂಚ ತನ್ಮಾತ್ರೆಗಳು, ಪಂಚಭೂತಗಳ ಮೂಲ ಗುಣಗಳಿವು. ಈ ಗುಣಗಳನ್ನು ತನ್ಮಾತ್ರೆಯಾದಾಗ ದೇಶ ಕಾಲಗಳಿಂದ ವಿಭಾಗವನ್ನು ಪಡೆಯುತ್ತದೆ. ಯಾವಾಗ ಇವು ಪಂಚಭೂತಗಳು ತಮ್ಮ ಗುಣಗಳ ಮೂಲ ಗುಣಗಳಲ್ಲಿ ಕೂಡಿಕೊಳ್ತವೋ ಅದೇನಾಗುತ್ತೆ? ದೇಶ ಕಾಲಗಳಿಂದ ವಿಭಾಗವನ್ನು ಪಡ್ಕೊಳ್ತವೆ. ಹೀಗೆ ವಿಭಾಗವನ್ನು ಪಡೆದಾಗ ಏನಾಗುತ್ತೆ? ಚಿತ್ತು ಜೀವವಾಗಿ, ಬುದ್ಧಿಯು ಅಹಂಕಾರವಾಗಿ, ಮನಸ್ಸಾಗುವುದು. ಅರ್ಥ ಆಗ್ತಿದೆ ಅಲ್ವಾ? ಈ ರೀತಿಯಲ್ಲಿ ಶಿವನಿಂದ ವಿವರಣೆ ನಡೀತಾ ಇದೆ. ಮುಂದೆ ಶಿವ ಏನೇನು ಉತ್ತರ ಕೊಡ್ತಾನೆ ಅಂತ ಅನ್ನೋದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.